ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನಾನಿವತ್ತು ಹೇಳೋವಂಥ ಹೋಮ್ ರೆಮಿಡಿ ತುಂಬಾ ಯೂಸ್ ಆಗುತ್ತೆ ಹೇರ್ ಗ್ರೋತಿಗೆ ಆ್ಯಂಡ್ ಹೇರ್ ಫಾಲ್ ಕೂಡ ಕಂಟ್ರೋಲ್ ಆಗುತ್ತೆ, ಹೇರ್ ಗ್ರೋತ್ ಕೂಡ ಆಗುತ್ತೆ. ತುಂಬ ಸಿಂಪಲ್ ಈ ರೆಮಿಡಿ. ಆ್ಯಕ್ಚುಲಿ ನಾನು ತುಂಬ ಟ್ರೈ ಮಾಡಿದ್ದೀನಿ. ನನ್ನ ಡೆಲಿವರಿ ಆದಮೇಲೆ ನನಗೆ ತುಂಬಾ ಹೇರ್ ಫಾಲ್ ಆಗ್ತಿತ್ತು ಆ್ಯಂಡ್ ಹೇರ್ ಗ್ರೋತ್ ಕೂಡ ಆಗ್ತಿರಲಿಲ್ಲ. ತುಂಬ ತೆಳ್ಳಗಾಗ್ಬಿಟ್ಟಿತ್ತು ಹೇರ್ಸು. ಸೊ ನಾನು ತುಂಬ ಟ್ರೈ ಮಾಡಿದ್ದೀನಿ ಇದನ್ನು, ನನಗೆ ತುಂಬ ಯೂಸ್ಫುಲ್ ಆಗಿದೆ. ಅದಕ್ಕೆ ಇವತ್ತು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಇದೇನೆಂದರೆ ಸೀಡ್ಸ್ ಲಡ್ಡು, ಹೇರ್ ಗ್ರೋತ್ ಲಡ್ಡು ಅಂತಲೂ ಹೇಳ್ಬೋದು. ಇದನ್ನು ಚಿಕ್ಕ ಮಕ್ಳಿಗೆ ಸ್ನ್ಯಾಕ್ಸ್ ರೂಪದಲ್ಲಿ ಕೂಡ ಕೊಡ್ಬೋದು, 1 ಇಯರ್ ದಾಟಿರೋ ಅಂಥ ಮಕ್ಕಳಿಗೆ. ಆ್ಯಂಡ್ ನಾನು ಇದನ್ನು ನನ್ನ ಮಗಳಿಗೆ ಕೂಡ ಕೊಡ್ತೀನಿ. ನಾನು ಒಂದು ಲಡ್ಡು ತಿಂದರೆ ನನ್ನ ಮಗಳಿಗೆ ಅರ್ಧ ಕೊಡ್ತೀನಿ, ಯಾಕಂದರೆ ಇದರಲ್ಲಿ ಕ್ಯಾಲೋರೀಸ್ ತುಂಬ ಇರೋದ್ರಿಂದ ಮಕ್ಕಳಿಗೆ ಅರ್ಧ ಲಡ್ಡು ಕೊಟ್ಟರೆ ಸಾಕು. ಈ ಲಡ್ಡುನ ಮಾಡಕ್ಕೆ ಬೇಕಾಗಿರೋಂಥ ಪಂಪ್ಕಿನ್ ಸೀಡ್ಸ್ ಅಂದರೆ ಕುಂಬಳಕಾಯಿ ಬೀಜ, ಸೂರ್ಯಕಾಂತಿ ಬೀಜ, ಕಲ್ಲಂಗಡಿ ಬೀಜ ಆ್ಯಂಡ್ ಸ್ವಲ್ಪ ಎಳ್ಳು. ಕರಿ ಎಳ್ಳಾದರೂ ಯೂಸ್ ಮಾಡ್ಬೋದು ಅಥವಾ ವೈಟ್ ಎಳ್ಳಾದರೂ ಯೂಸ್ ಮಾಡ್ಬೋದು. ಅದ್ರ ಜೊತೆ ಮೇನ್ಲಿ ಬೇಕಾಗಿರೋದು ಫ್ಲಕ್ಸ್ ಸೀಡ್ಸ್. ಎಲ್ಲದನ್ನೂ ಚೆನ್ನಾಗಿ ಲೋ ಫ್ಲೇಮಲ್ಲೇ ಹುರ್ಕೋಬೇಕು. ನಾನು ಮೊದಲಿಗೆ ಸೂರ್ಯಕಾಂತಿ ಬೀಜ ಮತ್ತು ಕಲ್ಲಂಗಡಿ ಬೀಜ, ಕುಂಬಳಕಾಯಿ ಬೀಜ ಮೂರನ್ನೂ ಹುರ್ಕೊಂಡಿದ್ದೀನಿ ಚೆನ್ನಾಗಿ. ಎಲ್ಲನೂ ನಾನು ಹಾಫ್ ಕಪ್ ಯೂಸ್ ಮಾಡಿದ್ದೀನಿ. ಅದಾದಮೇಲೆ ನಾನು ಎಳ್ಳು ಮತ್ತು ಫ್ಲಕ್ಸ್ ಸೀಡ್ಸ್ನ ಮಿಕ್ಸ್ ಮಾಡಿ ಹುರ್ಕೊಂಡಿದ್ದೀನಿ ಈ ಥರ. ಇದಾದಮೇಲೆ ನಾನು ಒಂದು 10 ಗೋಡಂಬಿ ಮತ್ತು 10 ಬಾದಾಮಿ ಹಾಕ್ತಾಯಿದ್ದೀನಿ. ಬೇಡ ಅಂತ ನನಗೆ ಸೀಡ್ಸ್ ಅಷ್ಟೇ ಯೂಸ್ ಮಾಡ್ಕೊತೀನಿ ಅಂದರೆ ಅದನ್ನು ಮಾಡ್ಬೋದು. ನಾನಿಲ್ಲಿ ಬಾದಾಮಿ ಮತ್ತು ಗೋಡಂಬಿನ ಎಕ್ಸ್ಟ್ರಾ ಯೂಸ್ ಮಾಡಿದ್ದೀನಿ, ಬೇಕಂದ್ರೆ ಯೂಸ್ ಮಾಡ್ಕೊಳ್ಳಿ. ಅದ್ರ ಜೊತೆ ಮಖಾನ ಕೂಡ ಹಾಕಿದ್ದೀನಿ. ಮಖಾನ ನಮ್ಮ ದೇಹದ ಇಮ್ಯುನಿಟಿ ಪವರ್ನ ಜಾಸ್ತಿ ಮಾಡುತ್ತೆ, ಹಂಗಾಗಿ ನಾನು ಹಾಕಿದ್ದೀನಿ. ಎಲ್ಲನೂ ಹುರ್ಕೊಂಡ ನಂತರ ಈ ಥರ ಮಿಕ್ಸಿಲಿ ಸಣ್ಣಕ್ಕೆ ಪೌಡ್ರ್ ಮಾಡ್ಕೋಬೇಕು. ಅದನ್ನು ಚೆನ್ನಾಗಿ ಪೌಡ್ರ್ ಮಾಡ್ಕೊಂಡ್ಮೇಲೆ ಒಂದು 10ರಿಂದ 12 ಖರ್ಜೂರ ಸಾಕಾಗುತ್ತೆ. ನಾನು ಒಂದು 2 ಸ್ಪೂನಷ್ಟು ಬೆಲ್ಲ ಯೂಸ್ ಮಾಡಿದ್ದೀನಿ, ಬಿಕಾಸ್ ನನ್ನ ಮಗಳಿಗೆ ಸ್ವೀಟ್ ಇಷ್ಟ ಅನ್ನೋ ಕಾರಣಕ್ಕೆ ಚಾಕ್ಲೇಟ್ ಅಂತ ಹೇಳ್ಕೊಟ್ಟಿನಿ ಅವಳಿಗೆ ಲಡ್ಡುನ. ಸೊ ಹಂಗಾಗಿ ಅವಳು ಇಷ್ಟಪಟ್ಟು ತಿಂತಾಳೆ, ಅದಕ್ಕೋಸ್ಕರ ಬೆಲ್ಲ ಹಾಕಿದ್ದೀನಿ ನಾನು. ನೀವು ಬೆಲ್ಲ ಬೇಡ ಅನ್ನೋರು 2 ಖರ್ಜೂರ ಜಾಸ್ತಿನೇ ಹಾಕಿದರೆ ನಡೆಯುತ್ತೆ. ಖರ್ಜೂರನ ಒಂದೆರಡು ನಿಮಿಷ ತುಪ್ಪದಲ್ಲಿ ಈ ಥರ ಹುರ್ಕೊಂಡು ಆಮೇಲೆ ಮಿಕ್ಸಿ ಮಾಡಿ ನಾವು ಡ್ರೈ ಫ್ರೂಟ್ಸ್ ಏನು ಅದು ಸೀಡ್ಸ್ದು ಪೌಡ್ರ್ ಮಾಡ್ಕೊಂಡಿವಲ್ಲ ಅದಕ್ಕೆ ಮಿಕ್ಸ್ ಮಾಡಿದರೆ ಆಯಿತು. ಡೈರೆಕ್ಟಾಗಿ ಖರ್ಜೂರ ಹಾಕ್ಬೋದು, ಬಟ್ ಸ್ವಲ್ಪ ತುಪ್ಪದಲ್ಲಿ ಈ ಥರ ಹುರ್ಕೊಂಡು ಹಾಕೋದ್ರಿಂದ ಇನ್ನೂ ಟೇಸ್ಟ್ ಚೆನ್ನಾಗಿರುತ್ತೆ. ಸೊ ಇದು ಕ್ರೀಮ್ ಥರ ಆಗುತ್ತೆ ಮಿಕ್ಸಿ ಮಾಡಿದ್ಮೇಲೆ ಖರ್ಜೂರ. ಅದನ್ನು ನಾವು ಮಾಡ್ಕೊಂಡಿರೋಂಥ ಪೌಡ್ರಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾನು ಬೆಲ್ಲ ಹಾಕ್ತೀನಿ ಅಂತ ಮುಂಚೆ ಹೇಳಿದ್ನಲ್ಲ, ಸೊ 2 ಸ್ಪೂನಷ್ಟು ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಬೇಡ ಅಂತ ಹೇಳೋರು ಸ್ಕಿಪ್ ಮಾಡ್ಬೋದು, ನೀವು ಖರ್ಜೂರ ಅಷ್ಟೇ ಹಾಕ್ಬಿಟ್ಟು ಮಾಡ್ಕೋಬೋದು ಲಡ್ಡುನ. ನಾನಿಲ್ಲಿ ಬೆಲ್ಲ ಹಾಕಿರೋದ್ರಿಂದ ಒಂದು 2-3 ಖರ್ಜೂರ ಕಡಿಮೆ ಹಾಕಿದ್ದೀನಿ ಅಷ್ಟೇ. ಆ್ಯಂಡ್ ಮೇನ್ಲಿ ಹೇಳಬೇಕು ಅಂತಂದರೆ ಇದು ಹೇರ್ ಗ್ರೋತಿಗಂತೂ ತುಂಬಾ ಯೂಸ್ ಆಗುತ್ತೆ. ಈಗ ಐರನ್ ನಮ್ಮ ಬಾಡಿಲಿ ಕಡಿಮೆ ಆಗೋದ್ರಿಂದನೇ ಜಾಸ್ತಿ ಕೂದಲಿರೋ ಸಮಸ್ಯೆ ಬರುತ್ತೆ. ಆ್ಯಂಡ್ ಬೇಕಾದಷ್ಟು ನೀರು ಕುಡಿಯೋದಿಲ್ಲ, ಚೆನ್ನಾಗಿ ನಿದ್ದೆ ಆಗಿರೋದಿಲ್ಲ, ಬೇಕಾದಷ್ಟು ನ್ಯೂಟ್ರಿಷನ್ ನಮ್ಮ ಬಾಡಿ ಸಿಕ್ಕಿರಲ್ಲ, ಅದರಿಂದ ಕೂಡ ಕೂದಲಿರುತ್ತೆ. ಸೊ ಇದನ್ನೊಂದು ಲಡ್ಡುವಲ್ಲಿ ಐರನ್, ಕ್ಯಾಲ್ಶಿಯಮ್, ಜಿಂಕ್, ವಿಟಮಿನ್ ಇ ಹೆಚ್ಚಾಗಿರುತ್ತೆ. ಸೊ ಇದನ್ನೆಲ್ಲ ಡೈಲಿ ಒಂದು ಲಡ್ಡು ತಿನ್ನೋದ್ರಿಂದ ಆಲ್ಮೋಸ್ಟ್ ಕಂಟ್ರೋಲ್ ಆಗೇ ಆಗುತ್ತೆ ಹೇರ್ ಫಾಲ್ ಮಾತ್ರ, ಮತ್ತು ರೀಗ್ರೋತ್ ಆಗುತ್ತೆ ಹೇರ್ಸು. ನಮ್ಮ ಸ್ಕ್ಯಾಲ್ಪಲ್ಲಿ ಏನಿರುತ್ತಲ್ಲ ಹೇರ್ದು ಬುಡ, ಅದು ಕೂದಲನ್ನ ಗಟ್ಟಿಗೊಳಿಸುತ್ತೆ, ನಮ್ಮ ಬುಡನ ಬೇರುಗಳನ್ನು. ಸೊ ಅದರಿಂದ ಕೂದಲು ಉದುರೋದು ಕಡಿಮೆ ಆಗುತ್ತೆ. ಬೆಲ್ಲ ಪಾನಕ ಹಾಕಿದ್ಮೇಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಥರ ಸಣ್ಣ ಸಣ್ಣದಾಗಿ ಲಡ್ಡು ಕಟ್ಟಿಟ್ಕೊಂಡ್ರೆ ಆಯಿತು. 30 ಡೇಸ್ ಡೈಲಿ ಒಂದೊಂದು ಲಡ್ಡು ತಿಂದು ನೋಡಿ, ನಿಮಗೆ ಗೊತ್ತಾಗುತ್ತೆ ಡಿಫ್ರೆನ್ಸ್ ಏನಂತ. ಡೇಟ್ಸ್ ಮತ್ತು ಗೋಡಂಬಿಲಿ, ಆಲ್ಮಂಡಲ್ಲಿ ನಿಮಗೆ ನ್ಯಾಚುರಲ್ ಎನರ್ಜಿ ಮತ್ತು ಹೆಲ್ತಿ ಫ್ಯಾಟ್ ಇರುತ್ತೆ. ಅದು ನಮ್ಮ ದೇಹಕ್ಕೆ ಜಾಸ್ತಿ ಎನರ್ಜಿ ಕೊಡುತ್ತೆ. ಆ್ಯಂಡ್ ಪಂಪ್ಕಿನ್ ಸೀಡ್ಸ್, ಸನ್ಫ್ಲವರ್ಸ್ ಎಲ್ಲ ಆ್ಯಂಟಿ ಆಕ್ಸಿಡೆಂಟ್ಸ್ ಮತ್ತು ಮೆಗ್ನೀಷಿಯಮ್, ವಿಟಮಿನ್ ಇ ರಿಚ್ ಆಗಿರುತ್ತೆ ಅದರಲ್ಲಿ. ಸೊ ಅದೆಲ್ಲ ನಮ್ಮ ಕ್ಯಾಲರೀಸಲ್ಲಿ ಇನ್ಕ್ಲೂಡ್ ಆಗೋದ್ರಿಂದ ನಮ್ಮ ಸ್ಕಿನ್ನಿಗೆ ಕೂಡ ತುಂಬಾ ಯೂಸ್ ಆಗುತ್ತೆ. ಸ್ಕಿನ್ನು ಗ್ಲೋ ಬರುತ್ತೆ. ಆ್ಯಂಡ್ ಬ್ಲಡ್ ಶುಗರ್ ಕೂಡ ಕಂಟ್ರೋಲ್ ಮಾಡುತ್ತೆ ಇದು ನಾವು ಲಡ್ಡು ತಿನ್ನೋದ್ರಿಂದ. ನಾನು ಮಂತ್ಲಿ ಒನ್ಸ್ ಈ ಲಡ್ಡುನ ಮಾಡಿಟ್ಕೊತೀನಿ. ಆ್ಯಂಡ್ ಈ ಲಡ್ಡುನ ಮಾಡೋದಕ್ಕೆ ನಿಮಗೆ 150-200 ರೂಪಾಯಿ ಅಷ್ಟೇ ಖರ್ಚಾಗೋದು. ಒಂದ್ಸಲ ಟ್ರೈ ಮಾಡಿ ನೋಡಿ. ಆ್ಯಂಡ್ ಈವ್ನಿಂಗ್ ಫ್ರೀ ಟೈಮ್ ಇತ್ತು ಅಂತ ನಾನು 2 ವರ್ಷದ ನಂತರ ಪೇಂಟಿಂಗ್ ಮಾಡೋಣ ಅಂತ ಪೇಂಟ್ ಮಾಡ್ತಿದ್ದೆ. ನನ್ನ ಮಗಳು ಡಿಸ್ಕಸ್ ಮಾಡ್ತಾನೆ ಇತ್ತು ಪೇಂಟ್ ಮಾಡೋಕ್ಕೆ, ನೋಡೋಣ ಅಂತ ಸ್ವಲ್ಪ 3 ದಿನ ಆದಮೇಲೆ ಈ ಪೇಂಟಿಂಗ್ ಕಂಪ್ಲೀಟ್ ಮಾಡಿದೆ. ಜೀವನದಲ್ಲಿ ಪ್ರತಿಯೊಬ್ಬ ಒಂದಲ್ಲ ಒಂದು ಕಷ್ಟ ಇದ್ದೇ ಇರುತ್ತೆ. ನಾವು ನಂಬಿರೋ ದೇವರು ನಮ್ಮನ್ನು ಕೈ ಬಿಡಲ್ಲ ಅನ್ನೋ ನಂಬಿಕೆಯಿಂದ ನಾವು ಮಾಡೋ ಕೆಲಸನ ಪ್ರಾಮಾಣಿಕವಾಗಿ ಮಾಡಿದರೆ ಒಂದಲ್ಲ ಒಂದಿನ ನಾವು ಸಕ್ಸಸ್ ಆಗೇ ಆಗ್ತೀವಿ ಅಂತ ಹೇಳ್ತಾ ನನ್ನ ಇವತ್ತಿನ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು.